ಬಕ್ರೀದ್ ಹಬ್ಬದ ಆಚರಣೆಯನ್ನು ಶ್ರದ್ಧಾಭಕ್ತಿಯಿಂದ ಆಚರಣೆ ಮಾಡುವ ಮೂಲಕ ಪರಸ್ಪರ ಶಾಂತಿ ಕಾಪಾಡುವಂತೆ ಪೊಲೀಸ್ ಇನ್ಸ್ಪೆಕ್ಟರ್ ಪ್ರಶಾಂತ್ ನಾಯಕ್ ಹೇಳಿದರು. ವಿಜಯಪುರ ಪಟ್ಟಣದ ಪೊಲೀಸ್ ಠಾಣೆಯಲ್ಲಿ ಬಕ್ರೀದ್ ಹಬ್ಬದ ಹಿನ್ನೆಲೆಯಲ್ಲಿ ಆಯೋಜಿಸಿದ್ದ ಶಾಂತಿ ಸಭೆಯಲ್ಲಿ ಮಾತನಾಡಿದ ಅವರು, ಪ್ರತಿಯೊಂದು ಸಮುದಾಯಗಳವರು ಅವರವರ ಭಕ್ತಿಗನುಗುಣವಾಗಿ ಪೂಜೆ, ಪ್ರಾರ್ಥನೆ ಸಲ್ಲಿಸುವುದು ವಾಡಿಕೆಯಾಗಿದೆ. ಆದರೆ ಹಬ್ಬಗಳು, ಆಚರಣೆಗಳು ಬೇರೊಬ್ಬರ ವಿಶ್ವಾಸಕ್ಕೆ ಮತ್ತು ನಂಬಿಕೆಗೆ ಧಕ್ಕೆಯುಂಟಾಗುವಂತೆ ಯಾರೂ ನಡೆದುಕೊಳ್ಳಬಾರದು. ಹಿಂದೂ, ಮುಸ್ಲಿಂ, ಕ್ರೈಸ್ತ, ಬೌದ್ಧ ಎನ್ನುವುದಕ್ಕಿಂತ ಮುಖ್ಯವಾಗಿ ನಾವೆಲ್ಲರೂ ಭಾರತೀಯರು ಎನ್ನುವಂತಹ ಮನೋಭಾವನೆಯನ್ನು ಎಲ್ಲರೂ ಹೊಂದಿಕೊಂಡು ಹಬ್ಬ ಆಚರಣೆ ಮಾಡಿ ಟ್ರಾಫಿಕ್ ಸಮಸ್ಯೆಯಾಗದಂತೆ ಎಚ್ಚರಿಕೆ ವಹಿಸಬೇಕು. ಸಾರ್ವಜನಿಕ ಆಸ್ತಿಪಾಸ್ತಿ ರಕ್ಷಣೆ, ಮಾನ, ಪ್ರಾಣ ರಕ್ಷಣೆ ನಮ್ಮ ಮುಖ್ಯ ಗುರಿಯಾಗಿರುತ್ತದೆ. ಯಾರೊಬ್ಬರೂ ಕಾನೂನು ಉಲ್ಲಂಘನೆ ಮಾಡಬಾರದು. ಕಾನೂನು ಉಲ್ಲಂಘನೆ ಮಾಡುವವರ ಮೇಲೆ ನಿರ್ದಾಕ್ಷಿಣ್ಯ ಕ್ರಮ ಕೈಗೊಳ್ಳಲಾಗುತ್ತದೆ ಎಂದರು. ಸಹಾಯಕ ಸಬ್ ಇನ್ಸ್ಪೆಕ್ಟರ್ ಸಾದಿಕ್ ಪಾಷಾ ಮಾತನಾಡಿ, ನಮಾಜ್ ಮಾಡುವುದು, ಪೂಜೆ ಮಾಡುವುದು, ಪ್ರಾರ್ಥನೆ ಮಾಡುವುದು ಪ್ರತಿಯೊಬ್ಬರ ಹಕ್ಕು. ಹಾಗಂತ ಅದನ್ನು ದುರುಪಯೋಗ ಮಾಡಿಕೊಳ್ಳಬಾರದು. ಹಿರಿಯರು, ಯುವಕರಿಗೆ ಬುದ್ಧಿವಾದ ಹೇಳಬೇಕು. ಅನ್ಯ ದೇಶಗಳ ಕುರಿತು ಘೋಷಣೆ ಕೂಗುವುದಾಗಲಿ, ಮೆರವಣಿಗೆಯ ವೇಳೆ ಅನ್ಯ ದೇಶಗಳ ಬಾವುಟಗಳನ್ನು ಹಾರಿಸುವುದಾಗಲಿ, ಬೇರೆ ಸಮುದಾಯದವರ ಭಾವನೆಗಳಿಗೆ ಧಕ್ಕೆಯಾಗುವಂತೆ ನಡೆದುಕೊಳ್ಳುವುದಾಗಲಿ ಅಪರಾಧವಾಗುತ್ತದೆ. ಯುವಕರು ವೀಲಿಂಗ್ ಮಾಡುವುದನ್ನು ತಪ್ಪಿಸಬೇಕಾಗಿದೆ. ಹೊರಗಡೆಯಿಂದ ಬರುವಂತಹ ಕೆಲವರು ಕಿಡಿಗೇಡಿಗಳು ಕಾನೂನು ಬಾಹಿರ ಕೃತ್ಯಗಳನ್ನು ನಡೆಸುತ್ತಾರೆ. ಅಂತಹವರಿಂದ ಪಟ್ಟಣದ ಮರ್ಯಾದೆಗೆ ಧಕ್ಕೆಯಾಗುತ್ತದೆ. ಅಂತಹ ಯಾವುದೇ ವ್ಯಕ್ತಿಗೂ ಸಹಕಾರ ನೀಡಬೇಡಿ ಎಂದು ಎಚ್ಚರಿಕೆ ನೀಡಿದರು. ಜಿಲ್ಲಾ ಕಾಂಗ್ರೆಸ್ ಅಲ್ಪಸಂಖ್ಯಾತರ ಘಟಕದ ಉಪಾಧ್ಯಕ್ಷ ವಲ್ಲಿಜಾನ್ ಮಾತನಾಡಿ, ವಿಜಯಪುರದಲ್ಲಿ ಹಿಂದೂ, ಮುಸ್ಲಿಂ ಸಮುದಾಯಗಳವರು ಸಹೋದರರಂತೆ ಬಾಳಿದ್ದೇವೆ. ಯಾವುದೇ ಹಬ್ಬಗಳು ಬಂದರೂ ನಾವೆಲ್ಲರೂ ಒಟ್ಟಿಗೆ ಆಚರಣೆ ಮಾಡಿದ್ದೇವೆ. ಪರಸ್ಪರ ಶುಭಾಶಯಗಳು ವಿನಿಮಯ ಮಾಡಿಕೊಂಡಿದ್ದೇವೆ. ಮುಂದೆಯೂ ಅದನ್ನೇ ಮುಂದುವರೆಸಿಕೊಂಡು ಹೋಗುತ್ತೇವೆ. ನಮ್ಮ ಮುಂದಿನ ಪೀಳಿಗೆಗೂ ಇದನ್ನೇ ಹೇಳಿಕೊಟ್ಟಿದ್ದೇವೆ. ಒಂದು ವೇಳೆ ಕಾನೂನು ಮೀರಿ ಯಾರಾದರೂ ನಡೆದುಕೊಂಡರೆ ಅವರ ಮೇಲೆ ನಿರ್ದಾಕ್ಷಿಣ್ಯವಾಗಿ ಕ್ರಮ ಕೈಗೊಳ್ಳಿ ಎಂದರು. ಪ್ರೊಬೇಷನರಿ ಸಬ್ ಇನ್ಸ್ಪೆಕ್ಟರ್ ರವಿ ರಾಥೋಡ್, ಪುರಸಭೆ ಸದಸ್ಯ ಇಕ್ಬಾಲ್ ಅಹಮದ್, ಮುಖಂಡರಾದ ಗೋಣೂರು ಮಹೇಶ್, ಖಲೀಂ ಪಾಷಾ, ಅಕ್ರಂ ಪಾಷಾ, ಶಿವಣ್ಣ, ಹರೀಶ್, ಕಾನ್ಸ್ಟೇಬಲ್ಗಳಾದ ರಮೇಶ್, ನವೀನ್, ಮಂಜುನಾಥ್ ಮುಂತಾದವರು ಹಾಜರಿದ್ದರು. ಎನ್. ಭಾಸ್ಕರ್ ಬಾಬು ಜೊತೆ ಎಂ. ಮುನಿನಾರಾಯಣ, ಎಸ್ಪಿಎಂ ನ್ಯೂಸ್, ವಿಜಯಪುರ. SMS ಬಂದ ತಕ್ಷಣ ನಮ್ದೇನೋ ಅಕೌಂಟಲ್ಲಿ ದುಡ್ಡು ಹೋಯ್ತು ಅಂತ ಹೇಳ್ಬಿಟ್ಟು ಎರಡು ಕೆಲಸ ಮಾಡಬೇಕು. 1930 ಕಾಲ್ ಮಾಡಬೇಕು, ಒಂದು ಬ್ಯಾಂಕ್ ಕಾಂಟ್ಯಾಕ್ಟ್ ಮಾಡಬೇಕು. ನಮ್ಮ ದೇಶ ಇದು ಬೇರೆ ದೇಶದ ಸ್ಲೋಗನ್ಸ್ ಮಾಡಬಾರದು. ನಮ್ಮ ದೇಶದ ನಮ್ಮ ಬಗ್ಗೆ ನಾವು ಇಲ್ಲಿಗಲ್ ಸ್ಲೋಗನ್ಸ್ ಆಗಲಿ ಯಾವುದೂ ಮಾಡಬಾರ್ದು ಒಂದು. ಮತ್ತು ಇನ್ನೊಂದು ಮುಖ್ಯವಾದ ಮುಖ್ಯವಾಗಿ ಈ ಹಬ್ಬದ ದಿವಸಗಳಲ್ಲಿ ಮಕ್ಕಳಿಗೆ ಗಾಡಿ ಕೊಡೋದು ಭಾರಿ ತಪ್ಪು. ಈ ಚಿಕ್ಕ ಮಕ್ಕಳಿಗೆ ನಾವು ಕೊಟ್ಟಿದ್ದೀವಿ, ಮಕ್ಕಳಿಗೆಲ್ಲ ಗಾಡಿ ಕೊಡ್ತಾರೆ, ಆ ಥರ ಮಾಡಬೇಡಿ. ನಿಮ್ಮ ಜವಾಬ್ದಾರಿ ಇರುತ್ತೆ. ಮಕ್ಕಳಿಗೆ ಗಾಡಿ ಕೊಡಬೇಕು ಬಿಡೋದು ನಿಮ್ಮ ಕರ್ತವ್ಯ ಇರುತ್ತೆ. ಅವ್ರು ನಾಳೆ ಹೋದರೆ ಹೊಟ್ಟೆ ಹೊಡೆಯೋದು ಜಾಸ್ತಿ ಇಲ್ಲೇ ಬ್ಯಾಕ್ಗ್ರೌಂಡ್ ಗೊತ್ತಾಗಲ್ಲ. ಗಾಡಿ ಕೊಡಬೇಡಿ. ಇಲ್ಲಿ ಮಕ್ಕಳು ಯಾವುದೇ ಹಬ್ಬ ಆದ್ರೂ ಈ ರೂಲ್ಸು ಅದು ಇದು ಆಗ್ತದೆ. ನಾನು ನೋಡ್ತಾ ಇದ್ದೀನಿ, ಇಲ್ಲವ್ರು ಯಾರು ಮಾಡಲ್ಲ. ಬೇರೆ ಕಡೆಯವ್ರು ತಂದು ಅಲ್ಲಿ ತಂದೆ ಮಾಡಿ ಗಲಾಟೆ ಮಾಡೋ ಚಾನ್ಸಸ್ ಇರುತ್ತೆ. ಅದನ್ನು ಬೆಂಗಳೂರು ಜಿಲ್ಲೆ ಚಿಕ್ಕಮಗಳೂರು ಅವರೇ ಅಭ್ಯಾಸ ಅದು ಸ್ವಲ್ಪ ನೋಡಿಕೊಂಡೆ ಏನಾಗಿ ಯಾವಾಗಲೂ